ಎಲ್ಲರಿಗೂ ಸ್ವಾಗತ. ನಾನು ನಿಮ್ ಸಂಜು. ಇವತ್ತಿದ್ದೀನಿ ಮತ್ತೊಂದು ಹೊಸ ವಿಡಿಯೋ ಜೊತೆ. ನಾವು ಇವತ್ತು ಎಕ್ಸಾಕ್ಟ್ಲಿ ನಾನು ಅಲ್ಲ, ನಾವು ಇವತ್ತು ಬ್ಯಾಂಗ್ಳೂರ್ ಟು ಮಹಾರಾಷ್ಟ್ರ ರೋಡ್ ಟ್ರಿಪ್ ಹೊರಟಿದೀವಿ. ನನ್ನ ಸ್ನೇಹಿತ ಒಬ್ಬ ಈಗ ಸ್ವಲ್ಪ ಹೊತ್ತರಲ್ಲೇ ನನ್ನ ಜಾಯಿನ್ ಆಗ್ತಾನೆ. ನಾವಿಬ್ರು ಈ ಟ್ರಿಪ್ ಅಲ್ಲಿ ಪಶ್ಚಿಮ ಮಹಾರಾಷ್ಟ್ರನ ಕವರ್ ಮಾಡ್ತಾ ಇದೀವಿ. ಹೆಚ್ಚು ಕಡಿಮೆ 2200 ಕಿಲೋಮೀಟರ್ ಇದೆ ಈ ಟ್ರಿಪ್. ಟೋಟಲ್ ಆಗಿ 5 ದಿವಸ ಕವರ್ ಮಾಡೋಣ ಅಂತ ಪ್ಲಾನ್ ಮಾಡಿದೀವಿ. ಈ 5 ದಿವಸದಲ್ಲಿ ನಾವು ಎಲ್ಲೆಲ್ಲಿ ಹೋಗ್ತಾ ಇದೀವಿ, ಏನೇನ್ ಕ್ಯಾರಿ ಮಾಡ್ತಾ ಇದೀವಿ, ನಿಮ್ ಮುಂದೆ ಬನ್ನಿ ನೋಡೋಣ. ಹೇ, ವಿಡಿಯೋನ ಕೊನೆವರೆಗೂ ನೋಡಿ ಆಯ್ತಾ. ಎಲ್ಲ ತಗೊಂಬಂದಿಲ್ಲ, ಹಾಕೊಂಡಿದ್ದೀನಿ. ಇಷ್ಟನ್ನ ಇವಾಗ ಪ್ಯಾಕ್ ಮಾಡ್ಕೋಬೇಕು. ನಾನು ಎವ್ರಿಡೇ ವೇರು ಬಟ್ಟೆ, ಆಮೇಲೆ ನನ್ನ ಸನ್ ಗ್ಲಾಸಸ್ಸು, ನನ್ನ ರೈಡಿಂಗ್ ಜಾಕೆಟು, ನನ್ನ ಬೋಬೋ ಮೊಬೈಲ್ ಹೋಲ್ಡರು. ಒಂದು ಬಂದ್ಬಿಟ್ಟು 10,000 mAh ಪವರ್ ಬ್ಯಾಂಕು, ಇನ್ನೊಂದು ಬಂದ್ಬಿಟ್ಟು 50,000 mAh ಪವರ್ ಬ್ಯಾಂಕು, ಸ್ಮಾರ್ಟ್ ವಾಚು, ನನ್ನ ಸೇಫ್ಟಿ ನೈಫು, ಆಮೇಲೆ ವಾಲೆಟು, ನನ್ನ ಟಾಯ್ಲೆಟ್ರೀಸು, ಸ್ಮಾರ್ಟ್ ವಾಚು ಚಾರ್ಜರು, ಟ್ಯಾಂಕ್ ಬ್ಯಾಗು. ಇಲ್ಲಿ ಬಂದರೆ ನನ್ನ ಆ್ಯಕ್ಷನ್ ಕ್ಯಾಮ್ರಾ, ಆಮೇಲೆ ಅದ್ರದ್ದು ಎಲ್ಲ ಆ್ಯಕ್ಸೆಸರೀಸು, ಇದು ಎಕ್ಸ್ಟ್ರಾ ಬ್ಯಾಟ್ರೀಸು. ನನ್ನ ಆ್ಯಕ್ಷನ್ ಕ್ಯಾಮ್ರಾ ಈ ಬ್ಯಾಗ್ ಒಳಗೆ ಹೋಗುತ್ತೆ. ಸೇಫ್ಟಿಗೆ ಎಕ್ಸ್ಟ್ರಾ ಟಾರ್ಚ್ ಲೈಟ್ ಕೂಡ ತೊಗೊಂಡಿದ್ದೀನಿ. ಲ್ಯಾವ್ಲಿಯರ್ ಮೈಕ್ ಇದೆ. ನೆಕ್ಸ್ಟ್ ಬಂದ್ಬಿಟ್ಟು ಹೆಲ್ಮೆಟ್ ಚಿನ್ ಮೌಂಟು, ನನ್ನ ಆ್ಯಕ್ಷನ್ ಕ್ಯಾಮ್ರಾ ಮೌಂಟ್ ಆಗುತ್ತೆ ಅದರಲ್ಲಿ. ಸೇಫ್ಟಿ ಗ್ಲೌಸ್, ನನಗೆ ರೈಡಿಂಗ್ ಗ್ಲೌಸ್. ಅದು ಚಾಕ್ಲೇಟ್ಸು, ರೈಡಲ್ಲಿ ಸ್ವಲ್ಪ ಏನಾದರೂ ಎನರ್ಜಿಗೆ ಬೇಕು ಅಂದರೆ ನನ್ನ ಲಾಕೆಟ್, ಆಮೇಲೆ ಚಾರ್ಜಿಂಗ್ ವಯರ್ಸ್, ಟ್ರೈಪಾಡು, ಒಂದೋಗು ನನಗೇನಾದರೂ ನೋಟ್ಸ್ ಬರ್ಕೋಬೇಕು ಅಂತ ಏನಾದರೂ ಅನಿಸಿದ್ರೆ ನೋಟ್ಸಿಗೆ ಪೆನ್ ಆ್ಯಂಡ್ ಎಲ್ಲ ಆ್ಯಕ್ಸೆಸರೀಸ್ ಈ ಬ್ಯಾಗ್ ಒಳಗೆ ಹೋಗುತ್ತೆ. ಇದು ನನ್ನ ಬಂಜಿ ಕಾರ್ಡ್ಸು, ನನ್ನ ಗಾಡಿಗೆ ಟೈ ಮಾಡ್ಕೊಳೋಕ್ಕೆ. ನನಗೆ ಇದೆ ಇಂಟರ್ಕಾಮು ಎಲ್ಲ, ಈಗ ಬ್ಲೂಟೂತ್ ಸದ್ಯಕ್ಕೆ. ಆಮೇಲೆ ಇದು ಬಂದ್ಬಿಟ್ಟು ರೈನ್ ಲೈನರು. ಲಗೇಜ್ನೆಲ್ಲ ಪ್ಯಾಕ್ ಮಾಡಿಕೊಂಡು ಗಾಡಿಗೆ ಟೈ ಮಾಡಾಗಿದೆ. ನನ್ನ ಸ್ನೇಹಿತ ಕೂಡ ಇವಾಗ ಬಂದಿದ್ದಾನೆ. నేను ಹೊರಡ್ಬೇಕೀಗ. ಇದು ನಮ್ಮ ಗಾಡಿ ಸೆಟಪ್ಪು. ಹೊರಡೋಣ ಮಚ್ಚ. ಓಕೆ, here we go, let's go. another daylight ಬಂದ್ಬಿಟ್ಟು ಇವಾಗ 4 o'clock ಎಕ್ಸಾಕ್ಟ್ಲಿ ಟೈಮ್. ಈಗ ನಮ್ಗೆ ಗೊತ್ತಿರೋಕ್ಕೆ ಡೇಲೈಟ್ ಅರೌಂಡ್ 6:30, 7ವರೆಗೂ ಸಿಗುತ್ತೆ. ಇನ್ನೊಂದು 3 hours ಅಟ್ಲೀಸ್ಟ್ ಚಿತ್ರದುರ್ಗ ದಾಟನ ಅಂತ ಪ್ಲಾನ್ ಮಾಡ್ತಾ ಇದೀವಿ. ಡೇ 1 ಅಲ್ವಾ ಸ್ವಲ್ಪ ಎಕ್ಸೈಟ್ಮೆಂಟ್ ಇರುತ್ತೆ. ಸೊ ಎಲ್ಲೇ ಈ ಟ್ರಿಪ್ಪಲ್ಲಿ ಎಲ್ಲೇ ಕೂಡ ನಾವು ರೂಮ್ಸ್ ಬುಕ್ ಮಾಡಿಲ್ಲ. ಕಂಪ್ಲೀಟ್ಲಿ ನಾವು ಟೆಂಟ್ ಸ್ಟೇ ಅಲ್ಲೇ ಇರ್ತೀವಿ ಅಂತ ಈ ಸತಿ ಪ್ಲಾನ್ ಮಾಡಿರೋದು. ನೋಡೋಣ ನಮ್ಮ ಜರ್ನಿಯಲ್ಲಿ ಯಾವ ಥರ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡ್ತೀವಿ ಅಂತ. ನೋ ರೂಮ್ಸ್, ಓನ್ಲಿ ಟೆಂಟ್ ಸ್ಟೇ. ಇವತ್ತು ಹಬ್ಬ ಇರೋ ಕಾರಣ ಎಲ್ಲ ಬ್ಯಾಂಗ್ಳೂರಿಂದ ಆಚೆ ಹೋಗ್ತಾ ಇರ್ತಾರೆ. ಸಿಕ್ಕಾಪಟ್ಟೆ ಟ್ರಾಫಿಕ್ ಇರ್ಬೋದು ಮೋಸ್ಟ್ಲಿ. ನೆಲಮಂಗಲ ಹತ್ತತ್ರ ಹೋದ್ರೆ ಗೊತ್ತಾಗುತ್ತೆ ಅಲ್ಲಿ, ಯಾಕೆಂದ್ರೆ ಬೈಪಾಸ್ ಇರುತ್ತಲ್ಲ, ಹಾಸನ್ ಟುವರ್ಡ್ಸ್ ಹಾಸನ್ ಹೋಗೋರು. ಸೊ ಅಲ್ಲಿ ಸ್ವಲ್ಪ ಟ್ರಾಫಿಕ್ ಜಾಸ್ತಿ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಒಬ್ವಿಯಸ್ಲಿ ಇದ್ದೇ ಇರುತ್ತೆ. ಹಬ್ಬ ಎಲ್ಲ ಪೂಜೆ ಮುಗಿಸ್ಕೊಂಡು ಊರಿಗೆ ಹೋಗ್ತಾ ಇದ್ದಾರೆ. ನಮ್ಮ ಮೊದಲನೇ ಡೆಸ್ಟಿನೇಷನ್ ಬಂದ್ಬಿಟ್ಟು ಕೊಲ್ಲಾಪುರ. ಇಲ್ಲಿಂದ 612 ಕಿಲೋಮೀಟರ್ ಇದೆ. ನಮಗೆ ದಾರಿ ತೋರಿಸೋ ಗೂಗಲ್ ಮೇಸ್ಟ್ರು 11 ಅವರ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಷ್ಟು ದೂರ ಏನು ಸ್ಟ್ರೆಚ್ ಮಾಡಲ್ಲ. ಹುಬ್ಳಿ ಹತ್ತತ್ರ ಹೋಗಿ ಎಲ್ಲಾದರೂ ಕ್ಯಾಂಪಿಂಗ್ ಮಾಡ್ಕೊತೀವಿ. ಒಂದು 400 ಕಿಲೋಮೀಟರ್ ಇದೆ. ಹತ್ತತ್ರ ಒಂದು 10:30, 11 ಗಂಟೆ ಆಗ್ಬೋದು ರೀಚ್ ಆಗೋದು. ಇನ್ನು ಫ್ಯೂಲ್ ಅಪ್ ಮಾಡಿಲ್ಲ, ಫ್ಯೂಲ್ ಅಪ್ ಮಾಡಬೇಕು ಗಾಡಿಗೆ. ನಾನು ಸಿಟಿ ದಾಟ್ಬಿಟ್ಟು ಮಾಡ್ಸೋಣ ಅನ್ಕೊಂಡ್ಬಿಟ್ಟು ಇನ್ನೂ ಫ್ಯೂಲ್ ಹಾಕ್ಸಿಲ್ಲ. ನನ್ನ ಜೊತೆ ಬರ್ತಾ ಇರೋರನ್ನೇ ಪರಿಚಯ ಮಾಡಲಿಲ್ಲ. ಜೊತೆಲಿ ಬರ್ತಾ ಇರೋನು ನಿತಿನ್ ಅಂದ್ಬಿಟ್ಟು. ಅವನ್ನ ನೀವು ಪ್ರೀವಿಯಸ್ ವೀಡಿಯೋಸಲ್ಲೆಲ್ಲ ನೋಡಿರ್ತೀರಾ. ಅದು ಕೋಲಾರ ವಿಡಿಯೋ, ಆಮೇಲೆ ಟ್ರಯಂಫ್ ಸ್ಪೀಡ್ 400 ವಿಡಿಯೋದಲ್ಲಿ ನೋಡಿರ್ತೀರ ಅವನ್ನ. ಟ್ರಯಂಫ್ ಸ್ಪೀಡ್ 400 ತೊಗೊಂಬರೋ ಆಸೆನೇ ಇತ್ತು ಸಿಕ್ಕಾಬಟ್ಟೆ. ಬಟ್ ಆದರೆ ಇನ್ನೂ ಫಸ್ಟ್ ಸರ್ವಿಸೇ ಆಗಿರಲಿಲ್ಲ. ಅದಕ್ಕೆ ಸುಜುಕಿ ವಿ-ಸ್ಟ್ರಾಮಲ್ಲೇ ಬರ್ತಾ ಇದ್ದಾರೆ. ಈ ಟ್ರಿಪ್ನ ನಾವೇನು ದಿಢೀರಂತ ಏನು ಪ್ಲ್ಯಾನ್ ಮಾಡಲಿಲ್ಲ. ಹೆಚ್ಚು ಕಡಿಮೆ 3 ವರ್ಷದಿಂದ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಬೈಕಲ್ಲಿ ಹೋಗಬೇಕು ಅಂತ ಮಹಾರಾಷ್ಟ್ರ ಸೈಡು.
ಇವಾಗ ಕಾಲ ಕೂಡ ಬಂದಿದೆ. ಮೊದಲಿಗೆ ಒಂದು ಕಾರು 3 ಬೈಕು ಅಂತ ಪ್ಲಾನ್ ಆಗಿದ್ದು, ಮಿಕ್ಕವರೆಲ್ಲ ಕಾಗೆ ಆರಿಸಿ ಇವಾಗ ಬರೀ ನಾವಿಬ್ಬರೇ ಹೋಗೋ ಥರ ಆಗಿದೆ. ನಾವು ಚಿಕ್ಕವರಿದ್ದಾಗ ಸೈಕಲಲ್ಲಿ ಎಲ್ಲಾದರೂ ಹೋಗ್ಬೇಕು ಅಂತ ಕರೆದ್ರೆ ನಮ್ಮಪ್ಪ ಬೈತಾರೆ, ನಮ್ಮ ಅಮ್ಮ ಬೈತಾರೆ ಅಂತ ಕಾಗೆ ಆರಿಸೋರು. ಅದೇ ಇವಾಗ ಹೆಂಡತಿ ಬೈತಾಳೆ, ಮಕ್ಕಳನ್ನ ಅಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತ ಸೈಲೆಂಟಾಗಿ ನ್ಯೂಟ್ಲಾಗ್ಬಿಡ್ತಾರೆ. ಸಿಕ್ದಾಗ ಮಾತ್ರ ಕೇಳೋದು, ಏನೋ ಮಗ ನಮ್ಮೆಲ್ಲ ಟ್ರಿಪ್ಪಿಗೆ ಕರೆಯಲ್ಲ, ಒಬ್ಬೊಬ್ಬನೇ ಹೋಗ್ತೀಯಾ ಅಂತ. ಕರೆದಾಗ ಈ ಥರ ಕಾಗೆಗಳು ಆರಿಸ್ಕೊಂಡು ನ್ಯೂಟ್ಲಾಗ್ಬಿಡು. ಹೋಲಿ ಬಿಡಿ, ಏನು ಮಾಡೋಕ್ಕಾಗುತ್ತೆ, ಇದೇ ಜೀವನ ಅಂದ್ಕೊಂಡು ನಾವು ಮುಂದೆ ಹೋಗೋಣ. ಅರೆ ವಾಹ್, ಅಲ್ಲಿ ನೋಡ್ರಿ, ಹೆಣ್ಮಕ್ಳೇ ಸ್ಟ್ರಾಂಗ್ ಹೋಗೋರು. ಅಕ್ಕ ಬುಲೆಟಲ್ಲಿ ಫುಲ್ ಜಾಲಿ ರೈಡು. ನೆಲಮಂಗಲ ಫುಲ್ ಹೆವಿ ಟ್ರಾಫಿಕ್ ಇದೆ. ಏನ್ ಗುರು ಎಲ್ಲ ಹಬ್ಬ ಅಂದ್ಬಿಟ್ಟು ಊರ್ ಕಡೆಗೆ ಎಸ್ಕೇಪ್ ಆಗ್ಬಿಡ್ತಾರೆ. ಬೆಂಗಳೂರು ಜನ ಆಕ್ಚುಲಿ ಟ್ರಾಫಿಕ್ ಇರಲ್ಲ, ಒಂದ್ 5 ದಿವಸ ಈಗ ಫುಲ್ ಎಂಜಾಯ್ ಮಾಡ್ತಿರ್ತಾರೆ ಬೆಂಗಳೂರ್ನ. ಎಲ್ಲ ಊರ್ ಕಡೆಗೆ ಹೋಯ್ತವ್ರೆ. ಕಾಪಾಡಪ್ಪ ಆಂಜನೇಯ. ಏನ್ ಗುರು ಎಲ್ಲ ಹಾಸನ್ ಕಡೆ ಹೋಗೋರೆ ಇದಾರೆ, ಅದಕ್ಕೆ ಇಷ್ಟೊಂದು ಜಾಮ್ ರೋಡು. ಇದೊಂದು ರೋಡ್ ದಾಟ್ರೆ ಎಷ್ಟು ಖಾಲಿ ಆಗೋಗುತ್ತೆ ಅಂದ್ರೆ ಈಗ. ಪಾರ್ಲೇಜಿ ಫ್ಯಾಕ್ಟ್ರಿಯಿಂದ ನೆಲಮಂಗಲಕ್ಕೆ ಬರೋಕೆ ಅರ್ಧ ಗಂಟೆ ತಗೊಂಡಿದೀವಿ, ಅದು ಬೈಕಲ್ಲಿ. ಇನ್ನು ಕಾರ್ ಅವ್ರ ಗತಿ ಏನೋ ಗೊತ್ತಿಲ್ಲ. ಶಿವನೇ ಶಾಂಭುಲಿಂಗ. ತುಮಕೂರು ರೋಡ್ ಫ್ರೀ ಆಗೈತೆ. ಮೂಲತಃ ಬೆಂಗಳೂರಿನವ್ರು ಅಲ್ದೇ ಇರೋರು ಇವರು. ಅಲ್ಲೇ ಸ್ಪೀಡ್ ಕ್ಯಾಮ್ರಾ ಬೇರೆ ಹಾಕ್ಬಿಟ್ಟವ್ರೆ. 130 ಗಂಟೆ ಹೊಡಿಬೋದು ಅಂತ ರೂಲ್ ಇದೆ. ಮತ್ತು ನಾವೇನಾದ್ರೂ ರೊಚ್ಚಿಗೆ ಎತ್ಕೊಂಡು ಹೊಡ್ಕೊಂಡು ಹೋದ್ರೆ ಈ ರೋಡಲ್ಲಿ ಮುಗೀತು ಕತೆ. ಎಲ್ಲೆಲ್ಲಿ ಕ್ಯಾಮ್ರಾ ಇಟ್ಟಿದ್ದಾರೆ ಅನ್ನೋದು ನಮ್ಮ ಗೌರ್ಮೆಂಟ್ ಅಫಿಷಿಯಲ್ಸ್ಗೆ ಗೊತ್ತಾಗಬೇಕು. ಈ ಗ್ಯಾಪಲ್ಲಿ ಒಂದು ಕತೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಈ ಕತೆ ಹೆಸರು ಒಂದು ರೈಡ್ ಒಂದು ನೆನಪು. ನಮ್ಮೆಲ್ಲರಿಗೂ ಗೊತ್ತು, ಕೆಲವೊಮ್ಮೆ ಒಂದು ರೈಡ್ ಜೀವನವನ್ನೇ ಬದಲಾಯಿಸುತ್ತೆ ಅಂತ. ಆ ರೀತಿ ಜೀವನವೇ ಬದಲಾದ ಒಬ್ಬ ಸ್ನೇಹಿತನ ಕತೆ ಇದು. ಸುಮಾರು 2 ವರ್ಷಗಳ ಹಿಂದ್ಗಡೆ ಅವರು ಒಂದು ಸೋಲೋ ರೈಡ್ ಅಂತ ಬ್ಯಾಂಗ್ಳೂರಿನಿಂದ ಅವರ ಊರಾದ ಚಿಕ್ಕಮಂಗ್ಳೂರಿಗೆ ಹೊರಡ್ತಾರೆ. ಚಿಕ್ಕಮಂಗಳೂರಿಂದ ಕೂಡಲೇ ನಮಗೆ ನೆನಪಾಗೋದು ಆ ಮುಂಜಾನೆಯ ಫಾಗ್, ಸುತ್ತ ಹಚ್ಚ ಹಸಿರು, ಕಾಫಿ ವಾಸನೆ, ಅದೆಷ್ಟು ಪೀಸ್ಫುಲ್ ಆದ ಅಟ್ಮಾಸ್ಫಿಯರ್. ಹಾಸನದ ಹತ್ರ ಒಂದು ಸಣ್ಣ ಟೀ ಅಂಗಡಿ ಹತ್ರ ಗಾಡಿ ನಿಲ್ಲಿಸಿ ಟೀಯನ್ನ ಸವಿತಾ ಇರ್ತಾರೆ. ಅಲ್ಲಿ ಒಂದು ಗಾಡಿ ಪಂಚರ್ ಆಗಿ ಅದ್ರ ಪಕ್ಕದಲ್ಲೇ ಒಂದು ಹುಡುಗಿ ಟೆನ್ಷನ್ ಅಲ್ಲಿ ನಿಂತಿರ್ತಾಳೆ. ಇವರು ಧೈರ್ಯ ಮಾಡ್ಕೊಂಡು ಅವಳ ಹತ್ರ ಹೋಗಿ ಕೇಳ್ತಾರೆ, ಹೆಲ್ಪ್ ಬೇಕಿತ್ತಾ? ಆಗ ಅವಳು ಹೇಳ್ತಾಳೆ, ನಿಮಗೆ ಪಂಚರ್ ಹಾಕಕ್ಕೆ ಬರುತ್ತಾ ಅಂತ. ಇವ್ರು ಹೇಳ್ತಾರೆ, ಪಂಚರ್ ಹಾಕಕ್ಕೆ ಬರಲ್ಲ, ಆದ್ರೆ ನೀವು ಎಲ್ಲಿಗೆ ಹೋಗಿ ಮುಟ್ಬೇಕೋ ಅಲ್ಲಿ ಗಂಟ ಡ್ರಾಪ್ ಮಾಡ್ಬೋದು ಅಂತ. ಅಲ್ಲಿಗೆ ಒಪ್ಪೋದಿಲ್ಲ, ಆದರೆ ನಂತರದ ಪ್ರಯತ್ನಗಳಲ್ಲಿ ಗಾಡಿ ಹತ್ತು ಕೂತ್ಕೊಂತಾಳೆ. ಈ ತರ ಇಬ್ರು ಸ್ಟ್ರೇಂಜರ್ಸ್ ಒಂದು ಬೈಕ್ ಮೇಲೆ ಫಾಗ್ ಮಧ್ಯ ಹಾಗೊಮ್ಮೆ ಹೀಗೊಮ್ಮೆ ಹಿಡ್ಕಿ ನೋಡ್ತಾ ಇರೋ ಸೂರ್ಯ. ಅವಳು ಬೈಕ್ನ ಗಟ್ಟಿಯಾಗಿ ಹಿಡ್ಕೊಂಡು ಕೂತಿರ್ತಾರೆ. ಇವರು ಅವ್ರನ್ನ ಹಿಡ್ಕೊಂಡ್ಲಿ ಅಂದ್ಬಿಟ್ಟು ಬೈಕ್ನ ಹಿಡ್ಕೊ, ಅದೇನು ಬೇಜಾರು ಮಾಡ್ಕೊಳಲ್ಲ ಅಂತ ಕಾಮಿಡಿ ಮಾಡ್ತಾರೆ. ಈ ರೀತಿ ಶುರುವಾದ ಇವರ ಕತೆ ಅವಳನ್ನು ಹತ್ತಿರದ ಟೌನ್ಗೆ ಡ್ರಾಪ್ ಮಾಡಿ, ನಾವು ಒಬ್ರಿಗೊಬ್ರು ಬಾಯಿ ಹೇಳೋ ಸಮಯ ಬಂದಿದೆ ಅಂತ ಹೇಳ್ತಾರೆ. ಆಗ ಅವಳು, ನೆಕ್ಸ್ಟ್ ಟೈಮ್ ಸಿಕ್ಕಿದಾಗ ಕಾಫಿ ನಂದು ಆಯ್ತಾ ಅಂತ ಹೇಳ್ತಾರೆ.
ಹುಡುಗಿಗೆ ಡ್ರಾಪ್ ಮಾಡಿದ ಖುಷಿಗೆ ನಂಬರ್ ಕೂಡ ಈಸ್ಕೊಂಡೆ ಬಂದ್ಬಿಡ್ತಾರೆ ಇವರು. ಅದಾದ್ಮೇಲೆ ಆಗೋಂಗಲ್ಲೇ ಲೈಫಲ್ಲಿ ಸ್ವಲ್ಪ ಬ್ಯುಸಿ ಆಗ್ಬಿಡ್ತಾರೆ. ಆದ್ರೆ ವಿಧಿ ಬರೋಕ್ಕೆ ಬೇರೆನೇ ಪ್ಲಾನ್ಸ್ ಇತ್ತು. 2 ತಿಂಗಳ ನಂತರ ಅವ್ರ ಫ್ರೆಂಡ್ ಒಂದು ಎಂಗೇಜ್ಮೆಂಟ್ಗೆ ಹೋಗಿರ್ತಾರೆ. ಅಲ್ಲಿ ಅವರ ಅದೃಷ್ಟಕ್ಕೋ ದುರದೃಷ್ಟಕ್ಕೋ ಎಂಗೇಜ್ಮೆಂಟ್ ಆಗ್ತಿದ್ದ ಹುಡುಗಿಯ ಕಸಿನ್ ಅವರು ಡ್ರಾಪ್ ಕೊಟ್ಟ ಹುಡುಗಿ ಆಗಿರ್ತಾಳೆ. ಇಬ್ಬರು ಒಬ್ಬರನ್ನೊಬ್ಬರು ನೋಡಿ ಖುಷಿಯಿಂದ ನಕ್ಕು, ಈ ಸತಿ ಚಾನ್ಸ್ ಮಿಸ್ ಮಾಡೋದ್ ಬೇಡ, ಫಸ್ಟ್ ನಂಬರ್ ಇಸ್ಕೊಂಬಿಡ ಅಂತ ನಂಬರ್ ಇಸ್ಕೊಂತಾರೆ. ಆಮೇಲೆಲ್ಲ ಇದ್ದಿದ್ದೆ ಅಲ್ಲ, ಚಾಟ್ಸು, ಕಾಲ್ಸು, ಸ್ಮಾಲ್ ಕಾಫಿ ಮೀಟ್ಸು. ಸ್ಲೋ ಆಗಿ ಇಬ್ರಿಗೂ ಕ್ಲೋಸ್ನೆಸ್ ಬೆಳೆದಿರುತ್ತೆ. ಬೈಕಲ್ಲಿ ಓಡಾಡೋದು ಅಷ್ಟೊಂದು ಇಷ್ಟ ಇರಲ್ಲ ಅವಳಿಗೆ, ಆದ್ರೆ ಟ್ರಾವೆಲಿಂಗ್ ಮಾಡಬೇಕು ಅನ್ನೋ ಆಸೆ. ಒಂದ್ಸಾರಿ ಅವಳನ್ನ ನಂದಿ ಹಿಲ್ಸಿಗೆ ಕರ್ಕೊಂಡೋಗಿ ಸನ್ರೈಸ್ ನೋಡ್ತಾ ಹೇಳ್ತಾರೆ, ನನಗೆ ಲವ್ ಸ್ಟೋರಿ ಬೇಕು ಅಂತ ಏನೂ ಇಲ್ಲ, ಆದ್ರೆ ನೀನಿಲ್ದೆ ರೈಡ್ ಏನು ಬೇಡ ಅಂತ. ಅದಕ್ಕೆ ಅವಳು ನಗ್ತಾ ಹೇಳ್ತಾಳೆ, ಹಾಗಾದ್ರೆ ರೈಡ್ ಮಾಡು, ನಾನು ಹಿಂದೆ ಕೂತ್ಕೊಂತೀನಿ ಅಂತ ಕ್ಯೂಟ್ ಲಿಟಲ್ ಪ್ರಪೋಸಲ. ಎಲ್ಲ ಲವ್ ಸ್ಟೋರಿಗಳು ಪರ್ಫೆಕ್ಟ್ ಆಗಿರಲ್ಲ. ಹಾಗೆ ಇವ್ರ ಕಥೆಯಲ್ಲಿ ಮುಂದೆ ಏನಾಯ್ತು ಅಂತ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಈ ಚಾನಲ್ಗೆ ಹೊಸಬ್ರಾದಲ್ಲಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಒತ್ತಿ. ಬ್ಯಾಂಗ್ಳೂರ್ ಟು ಮಹಾರಾಷ್ಟ್ರ ಟ್ರಿಪ್ಪಲ್ಲಿ ಡೇ 1ನಲ್ಲಿ ಇವತ್ತು 130 ಕಿಲೋಮೀಟರ್ಸ್ ಬರೋದಕ್ಕೆ ಟೋಟಲ್ ಆಗಿ 3 hours ತೊಗೊಂಡಿದ್ದೀವಿ. 3.5 hours ತೊಗೊಂಡಿದ್ದೀವಿ. ಇನ್ಫ್ಯಾಕ್ಟ್ 4 o'clock ಹೊರಟಿದ್ದು. ಇವಾಗ ಟೈಮ್ ಬಂದ್ಬಿಟ್ಟು 7:30. ಸಿರಾ ಹತ್ರ ಇರೋ ಶೆಲ್ ಪೆಟ್ರೋಲ್ ಬಂಕಲ್ಲಿದ್ದೀವಿ. ಹೆಕ್ಟಿಕ್ ಟ್ರಾಫಿಕ್ ಇದೆ ಇವತ್ತಂತೂ, ಫುಲ್ ಫಟೀಗಿದೆ. ನಾವು ಡೇ ಲೈಟ್ ಮುಗಿಯೋಕ್ಕಿಂತ ಮುಂಚೆ ಅಟ್ಲೀಸ್ಟ್ ನಾವು ದಾವಣಗೆರೆ ಇಲ್ಲ ಹುಬ್ಳಿ ಟಚ್ ಆಗೋಣ ಅಂತ ಪ್ಲ್ಯಾನ್ ಇದ್ದಿದ್ದು. ಡ್ಯೂ ಟು ಟ್ರಾಫಿಕ್ ಕಂಡೀಷನ್ ಅಂತೂ ತುಂಬ ವರ್ಸ್ಟ್ ಆಗಿದೆ ಇವತ್ತು. ಮಳೆ ಕೂಡ ಇದೆ. ಸೊ ನೋಡೋಣ, ಇವತ್ತು ಆಲ್ರೆಡಿ ಡೇ ಲೈಟ್ ಬ್ರೇಕ್ ಆಗೋಗಿದೆ. ಎಲ್ಲಿ ಗಂಟೆ ಆಗುತ್ತೆ ಇವತ್ತು ಓಡಿಸ್ಬಿಟ್ಟು, ಆಲ್ರೆಡಿ ಫಟೀಗಿದೆ ತುಂಬ. ನೋಡೋಣ ಎಲ್ಲಿ ಗಂಟೆ ಆಗುತ್ತೋ ಅಲ್ಲಿ ಗಂಟೆ ಓಡಿಸ್ಬಿಟ್ಟು ವಿಲ್ ಫಿನಿಶ್ ದ ಡೇ ಟುಡೇ. ಮುಂದೆ ಒಂದು ಕಾರು ಸಡನ್ನಾಗಿ ಬ್ರೇಕ್ ಇರ್ದ, ಅವನು ಮುಂದೆ ಆಟೋದವನು ಅವನೇನೋ ಇದು ಮಾಡ್ದ. ಹಾವೇರಿ ಆದಮೇಲೆ ಲೆಫ್ಟಲ್ಲಿ ಒಂದು ಧಾಬಾ, ಅಲ್ಲೇ ಊಟ ಮಾಡಿಕೊಂಡು ಭಾರತ್ ಪೆಟ್ರೋಲ್ ಬಂಕಲ್ಲಿ ಇವತ್ತು ಕ್ಯಾಂಪ್ ಮಾಡ್ತಾ ಇದ್ದೀವಿ. ಟೋಟಲ್ ಆಗಿ 358 ಕಿಲೋಮೀಟರ್ಸ್ ಇವತ್ತು ಟ್ರಾವೆಲ್ ಮಾಡಿದ್ದೀವಿ. ಇನ್ನು 258 ಕಿಲೋಮೀಟರ್ಸ್ ಕೊಲ್ಲಾಪುರ್ಗೆ, ನಮ್ಮ ಫಸ್ಟ್ ಡೆಸ್ಟಿನೇಷನ್ಗೆ. ನಾವು ಜಾಸ್ತಿ ಸ್ಟ್ರೆಸ್ ಮಾಡೋದು ಬೇಡ ಅಂತ ಇವತ್ತಿಲ್ಲೇ ಕ್ಯಾಂಪ್ ಹಾಕೊಂಡಿದ್ದೀವಿ. ನೋಡ್ಬೋದು ನೀವು, ಅಲ್ಲಿ ಲೆಫ್ಟ್ ಎಲ್ಲ ಹಾಕೊಂಡಿದ್ದೀವಿ. ಗಾಡಿ ಇಲ್ಲೇ ಪಾರ್ಕ್ ಮಾಡಿಬಿಟ್ಟು ಡೇ 1 ಇವತ್ತಿಗೆ ಸ್ಟಾಪ್ ಮಾಡ್ತೀವಿ. ಸಮಯ ಈಗ ಆಲ್ಮೋಸ್ಟ್ 1:30 ಆಗ್ತಾಯಿದೆ. ಸೊ ನಾವೇ ಜಾಸ್ತಿ ಸ್ಟ್ರೆಸ್ ಮಾಡೋದು ಬೇಡ, ಕೊಲ್ಲಾಪುರ್ ರೀಚ್ ಆಗಿಬಿಡೋಣ ಅಂದ್ಕೊಂಡ್ವಿ. ಬಟ್ ಇನ್ನೂ 258 ಕಿಲೋಮೀಟರ್ಸ್ ಇದೆ. ಸ್ವಲ್ಪ ರೆಸ್ಟ್ ಮಾಡಿ ಅರ್ಲಿ ಮಾರ್ನಿಂಗ್ ತಿರ್ಗಾ ಒಂದು 5:30-6 ಗಂಟೆಗೆ ಇಲ್ಲಿಂದ ಹೊರಡೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ವಿ. ನೋಡೋಣ ಜರ್ನಿ. ಇವಾಗ ಸದ್ಯಕ್ಕೆ ರೆಸ್ಟ್ ಮಾಡೋಣ ಅಂತ ಟೆಂಟ್ ಹಾಕಾಗಿದೆ, ಹೋಗಿ ತಬಾಕೊಂಡು ಮಲ್ಕೊತಾ ಇರೋದು. ಡೇ 2 ನಾಳೆ ಸ್ಟಾರ್ಟ್ ಮಾಡ್ತೀವಿ. ಅಂಟಿಲ್ ದೆನ್ ಟುಡೇ ಐ ಆಮ್ ಸೈನಿಂಗ್ ಆಫ್. ಗಾಡಿಗಳಿಗೆ ಗುಡ್ ನೈಟ್ ಹೇಳ್ತಾ ನಾವು ಒಳಗೆ ದಬಾಕಂತ ಇದ್ದೀವಿ. ನಮ್ಮ ಶೆಟಪ್ ಇದು. ಓ ಮೈ ಗಾಡ್. ಏನು ರಿಲ್ಯಾಕ್ಸ್ ಬ್ರೋ, ನೆಲ ಮೇಲೆ ಮಲ್ಕೊಳೋದೇ ಒಂಥರ ಮಜಾ. ನೀವು ಹೋಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಒತ್ತಿ, ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಅಂಟಿಲ್ ದೆನ್ ಐ ಆಮ್ ಸೈನಿಂಗ್ ಆಫ್.